ಈಗ IPL ಸೀಸನ್. ಹಾಗಾಗಿ ಒಂದು ಪ್ರತಿನಿತ್ಯ ನಾವು ನೋಡೋ ಸೀನ್ ಅದೊಂದು ಭಾರಿ ಶಾಟ್. ಕ್ರಿಕೆಟ್ ಚೆಂಡು ಆಕಾಶಕ್ಕೇರಿದೆ, ಸಿಕ್ಸರ್ ಖಚಿತ ಎನ್ನುವ ಕ್ಷಣ. ಆದರೆ ಬೌಂಡ್ರಿ ಬಳಿ ಆಟಗಾರ ಓಡಿ ಬಂದು ಗಾಳಿಯಲ್ಲಿ ಜಿಗಿದು ಚೆಂಡನ್ನು ಹೊರಗೆ ಹೋಗುವ ಮುನ್ನ ಒಳಗೆ ತಳ್ತಾನೆ. ತನ್ನದೇ ವೇಗದಿಂದ ಹೊರಗೆ ಬೀಳುವಾಗಲೂ ಕ್ಷಣಾರ್ಧದಲ್ಲಿ ಮತ್ತೆ ಒಳಗೆ ಜಿಗಿದು ಅದ್ಭುತ ಕ್ಯಾಚ್ ಅನ್ನು ಹಿಡಿತಾನೆ. ಖಚಿತ ಎನ್ನುತ್ತಿದ್ದ ಸಿಕ್ಸರ್ ಕ್ಷಣದಲ್ಲೇ ಔಟ್ ಆಗತ್ತೆ. ಈ ಪ್ರಕ್ರಿಯೆಯಲ್ಲಿ ಆಟಗಾರ 2 ಪಲ್ಟಿ ಹೊಡೆದು ನೆಲಕ್ಕೆ ಅಪ್ಪಳಿಸಿ ಬೀಳ್ತಾನೆ. ಆಶ್ಚರ್ಯ ಅಂದ್ರೆ ಕ್ಷಣಾರ್ಧದಲ್ಲಿ ಏನೂ ಆಗದೆ ಇರುವಂತೆ ಪುಟಿದೆದ್ದು ನಿಲ್ತಾನೆ. ಇಂತಹ ಕ್ಷಣಗಳು ಕೇವಲ ಅದೃಷ್ಟದ ಫಲವಲ್ಲ, ಅವು ದೇಹದ ಚಲನೆ, ವೇಗ, ಸಮತೋಲನ ಮತ್ತು ಸಮಯ ನಿಷ್ಠತೆಯ ಅದ್ಭುತ ಸಮನ್ವಯ. ಇಂತಹ ಅಚ್ಚರಿ ಮೂಡಿಸುವ ಕ್ಷಣಗಳು ಕ್ರಿಕೆಟ್, ಫುಟ್ಬಾಲ್, ಹಾಕಿ, ಜಿಮ್ನಾಸ್ ಸೇರಿದಂತೆ ಎಲ್ಲ ಕ್ರೀಡೆಗಳು ನಾವು ನೋಡ್ಬೋದು. ಈ ಪಂದ್ಯಗಳನ್ನು ಆಡುವ ಆಟಗಾರರು ತಮ್ಮ ದೇಹದ ಚಲನೆಗಳ ಮೇಲೆ ವಿಸ್ಮಯವೆನಿಸುವ ಸಂಪೂರ್ಣ ನಿಯಂತ್ರಣವನ್ನು ಹೇಗೆ ಸಾಧಿಸ್ತಾರೆ? ಇಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋದೇ ಕ್ರೀಡಾ ವಿಜ್ಞಾನ ಅಥವಾ ಸ್ಪೋರ್ಟ್ಸ್ ಸೈನ್ಸ್. ಆದ್ದರಿಂದ ಕ್ರೀಡಾ ಸಾಧನೆಗೆ ವಿಜ್ಞಾನವೇ ಮೂಲ ಅಂತ ಖಂಡಿತವಾಗಿ ಹೇಳ್ಬೋದು. ಅದು ಹೇಗೆ ಅಂತ ಇವತ್ತು ಮಾತನಾಡೋಣ. ಹಾಗಾಗಿ ಇದೊಂದು ವಿಶೇಷವಾದ ವಿಡಿಯೋ, ಏಕೆಂದರೆ ಈ ವಿಡಿಯೋದಲ್ಲಿ ಅನೇಕ ಕುತೂಹಲಕಾರಿ ವಿಷಯಗಳಿವೆ. ಉದಾಹರಣೆಗೆ ಕ್ರಿಕೆಟ್ ಆಟಗಾರರು ಹೇಗೆ ತಯಾರಾಗ್ತಾರೆ, ವಿಕೆಟ್ ಕೀಪರ್ ಟ್ರೈನಿಂಗ್ ಹೇಗಿರುತ್ತೆ, ಫಾಸ್ಟ್ ಬೌಲರ್ ಹೇಗೆ ತಯಾರಾಗ್ತಾರೆ, ಇಂಥ ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾಗಿ ಈ ವಿಡಿಯೋನ ಆಟಗಾರರು ಯಾವುದೇ ಕ್ರೀಡೆ ಆಗಿರಲಿ ಅಥವಾ ಆಟಗಾರರಿಗೆ ಬೆಂಬಲ ನೀಡುವ ಸಪೋರ್ಟ್ ಟೀಮ್ ಅವರಿರ್ಬೋದು, ಅಥವಾ PUC ನಂತರ ಏನು ಮಾಡ್ಬೋದು ಅನ್ನೋ ಯೋಚನೆಯಲ್ಲಿ ಇರೋರು, ಅಥವಾ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಪೇರೆಂಟ್ಸ್ ಇರ್ಬೋದು. ಹೀಗೆ ಎಲ್ಲರೂ ನೋಡಬಹುದಾದ ವಿಡಿಯೋ ಇದು. ಆದರೆ ಅಷ್ಟು ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಬೇಕು. ಹಾಗೂ ನೋಡಿದ ಮೇಲೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೇಲಾಗಿ ಇನ್ನಿತರ ವಿದ್ಯಾರ್ಥಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಈ ವಿಡಿಯೋದಿಂದ ಯಾರೋ ಒಬ್ಬರ ಭವಿಷ್ಯಕ್ಕೆ ಸಹಾಯ ಆಗ್ಬೋದು. ಕ್ರೀಡಾ ವಿಜ್ಞಾನ ಅಂತಂದ್ರೆ ಕ್ರೀಡೆಯನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳೋ ಒಂದು ವಿಶಾಲವಾದ ಕ್ಷೇತ್ರ. ಇದರಲ್ಲಿ ಜೀವಯಾಂತ್ರಶಾಸ್ತ್ರ ಅಂದ್ರೆ ಬಯೋಮೆಕ್ಯಾನಿಕ್ಸ್, ವ್ಯಾಯಾಮ ದೇಹಶಾಸ್ತ್ರ ಅಂದ್ರೆ ಎಕ್ಸಸೈಸ್ ಫಿಸಿಯಾಲಜಿ, ಕ್ರೀಡಾ ಮನೋವಿಜ್ಞಾನ ಅಂದ್ರೆ ಸ್ಪೋರ್ಟ್ಸ್ ಸೈಕಾಲಜಿ, ಪೌಷ್ಟಿಕಾಂಶ ವಿಜ್ಞಾನ ಅಂದ್ರೆ ನ್ಯೂಟ್ರಿಷನ್ ಮೊದಲಾದ ಉಪಶಾಖೆಗಳು ಸೇರಿವೆ. ಇವುಗಳಲ್ಲಿ ಜೀವಯಾಂತ್ರಶಾಸ್ತ್ರ ದೇಹದ ಚಲನೆಗಳನ್ನು ಅಧ್ಯಯಿಸೋ, ವಿಶ್ಲೇಷಿಸೋ ಪ್ರಮುಖ ಭಾಗ ಆಗಿದೆ. ಈಗ ಈ ವಿಷಯದ ಮಹತ್ವ ಮತ್ತು ಅಗತ್ಯವನ್ನು ನೋಡೋಣ. ಇಂದಿನ ಕ್ರೀಡಾಲೋಕ ಅತ್ಯಂತ ಸ್ಪರ್ಧಾತ್ಮಕವಾಗಿದ್ದು ಕೇವಲ ಕಠಿಣ ಅಭ್ಯಾಸವಷ್ಟೇ ಸಾಕಾಗಲ್ಲ. ಜೊತೆಗೆ ಸೂಕ್ತವಾದ ತಂತ್ರ, ವೈಜ್ಞಾನಿಕ ವಿಶ್ಲೇಷಣೆ ಮತ್ತು ಬೆಂಬಲ ಅತ್ಯಗತ್ಯ. ಉದಾಹರಣೆಗೆ ಆಟಗಾರನ ಹೆಜ್ಜೆಯ ಉದ್ದ, ಕಾಲುಗಳು ನೆಲವನ್ನು ಸ್ಪರ್ಶ ಮಾಡಿದಾಗ ಇರುವ ಕೋನ ಅಥವಾ ಆಂಗಲ್, ದೇಹದ ತೂಕದ ಹಂಚಿಕೆ, ಇವುಗಳಲ್ಲಿ ಸಣ್ಣ ಬದಲಾವಣೆ ಆದರೂ ಸಹ ಪ್ರದರ್ಶನದಲ್ಲಿ ದೊಡ್ಡ ಸಕಾರಾತ್ಮಕವಾದ ವ್ಯತ್ಯಾಸವನ್ನು ಕಾಣ್ಬೋದು. ಹೀಗೆ ಕ್ರಿಕೆಟ್, ಬ್ಯಾಡ್ಮಿಂಟನ್, ಫುಟ್ಬಾಲ್ ಮುಂತಾದ ಆಟಗಳಲ್ಲಿ ವ್ಯಾಯಾಮ, ಅಭ್ಯಾಸ, ಸ್ಟ್ರೆಂತ್ ಟ್ರೈನಿಂಗ್, ದೇಹದ ಚಲನೆ ಮತ್ತು ಬಾಗುವಿಕೆ ಅಂದ್ರೆ ಫ್ಲೆಕ್ಸಿಬಿಲಿಟಿ, ಇವೆಲ್ಲದರ ತರಬೇತಿಯ ಮೂಲಕ ಆಟಗಾರರು ತಮ್ಮ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಬೋದು. ಜೊತೆಗೆ ಮೊಣಕಾಲು, ಕುತ್ತಿಗೆ, ಬೆನ್ನು, ಭುಜ, ಬೆರಳುಗಳು ಮೊದಲಾದ ಭಾಗಗಳಿಗೆ, ಅಂಗಾಂಗಗಳಿಗೆ ಉಂಟಾಗೋ ಗಾಯಗಳನ್ನು ಕಡಿಮೆ ಮಾಡಲು ಅಥವಾ ಚಿಕಿತ್ಸೆಗೆ
ಕ್ರೀಡಾ ವಿಜ್ಞಾನ ಬಹಳ ಸಹಕಾರಿಯಾಗುತ್ತೆ. ಈಗ ಈ ಕ್ರೀಡಾ ವಿಜ್ಞಾನದ ಪ್ರಾಮುಖ್ಯತೆಯನ್ನು ಸಮಗ್ರವಾಗಿ ನೋಡೋಣ. ಮೊದಲನೇದಾಗಿ ದೇಹದ ಸದೃಢಗೊಳಿಸುವಿಕೆ. ಎರಡನೇದು ಆಟಗಾರರ ಸಾಮರ್ಥ್ಯ ಮತ್ತು ಪ್ರದರ್ಶನದ ಸುಧಾರಣೆ. 3 ದೇಹದ ಚಲನವಲನಗಳಲ್ಲಿನ ದೋಷಗಳ ನಿವಾರಣೆ. 4 ಗಾಯಗಳ ಸಾಧ್ಯತೆಯನ್ನು ಕಡಿಮೆ ಮಾಡೋದು. 5ನೇದು ವೈಯಕ್ತಿಕ ತರಬೇತಿ ಯೋಜನೆಗಳನ್ನ ತಾಂತ್ರಿಕವಾಗಿ ರಚಿಸೋದು, ಅಂದ್ರೆ ವಿಡಿಯೋ ಅನಾಲಿಸಿಸ್, ಸೆನ್ಸರ್ಗಳು ಇತ್ಯಾದಿಗಳನ್ನ ಬಳಸಿಕೊಳ್ಳೋದು. ಈ ಕ್ಷೇತ್ರದಲ್ಲಿ ವೃತ್ತಿಯ ಅವಕಾಶಗಳೇನು ಅಂತ ನೋಡೋಣ. ಅತ್ಯಂತ ತ್ವರಿತವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿರೋದ್ರಿಂದ ವೃತ್ತಿಪರರಿಗೆ ಈಗಷ್ಟೇ ಅಲ್ಲ, ಭವಿಷ್ಯದಲ್ಲಿಯೂ ಆಕರ್ಷಕ ಅವಕಾಶಗಳಿವೆ. ಉದಾಹರಣೆಗೆ ಸ್ಪೋರ್ಟ್ಸ್ ಸೈಂಟಿಸ್ಟ್, ಬಯೋಮೆಕ್ಯಾನಿಕ್ಸ್ ವಿಶ್ಲೇಷಕ, ಅಥ್ಲೆಟಿಕ್ ಟ್ರೈನರ್, ಫಿಟ್ನೆಸ್ ಮತ್ತು ಪರ್ಫಾರ್ಮೆನ್ಸ್ ಅನಾಲಿಸಿಸ್, ಕ್ರೀಡಾ ತಂಡಗಳ ಕನ್ಸಲ್ಟೆಂಟ್, ರಿಹ್ಯಾಬಿಲಿಟೇಷನ್ ಎಕ್ಸ್ಪರ್ಟ್, ಸಂಶೋಧಕ ಅಥವಾ ಸೈಂಟಿಸ್ಟ್. ಕ್ರಿಕೆಟ್ನಲ್ಲಿ IPL ಮತ್ತು ಇನ್ನಿತರ ತಂಡಗಳು, ವಿವಿಧ ಕ್ರೀಡೆಗಳ ತಂಡಗಳು, ಒಲಿಂಪಿಕ್ ತರಬೇತಿ ಕೇಂದ್ರಗಳು, ರಾಜ್ಯ ಮತ್ತು ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಗಳಲ್ಲಿ ಈ ಕ್ಷೇತ್ರದ ತಜ್ಞರಿಗೆ ಉತ್ತಮ ಅವಕಾಶಗಳು ಲಭ್ಯ ಆಗ್ತಿದೆ. ಈ ಕ್ಷೇತ್ರದಲ್ಲಿ ಇಷ್ಟೊಂದು ಅವಕಾಶಗಳಿವೆ ಅಂತಾದ್ರೆ ಯಾವ ಕೋರ್ಸ್ಗಳನ್ನ ಮಾಡಬೇಕು? ಪ್ರಮುಖವಾಗಿ 3 ವರ್ಷದ BSc ಸ್ಪೋರ್ಟ್ಸ್ ಸೈನ್ಸ್ ಮಾಡ್ಬೋದು. ಎರಡನೇದಾಗಿ BPED ಅಂದ್ರೆ ಬ್ಯಾಚುಲರ್ ಇನ್ ಫಿಸಿಕಲ್ ಎಜುಕೇಶನ್. ಇನ್ನೂ ಹೆಚ್ಚಿನ ಅಧ್ಯಯನ ಅಂತಂದ್ರೆ 2 ವರ್ಷದ MSc ಸ್ಪೋರ್ಟ್ಸ್ ಸೈನ್ಸ್ ಅಥವಾ ಬಯೋಮೆಕ್ಯಾನಿಕ್ಸ್ ಮಾಡ್ಬೋದು. ಈಗ 3 ವರ್ಷದ BBA ಹಾಗೂ ಅದಾದ ಮೇಲೆ 2 ವರ್ಷದ MBA ಇನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಕೂಡ ಇದೆ. ಮತ್ತು ಈ ಕ್ಷೇತ್ರದಲ್ಲಿ ಕೆಲವು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳು ಸಹ ಇದೆ. ಇವುಗಳನ್ನು ಮಾಡಿ ಈ ಕ್ಷೇತ್ರವನ್ನು ಪ್ರವೇಶ ಮಾಡಬಹುದು. ಯಾವುದೇ ಕೋರ್ಸ್ಗಳನ್ನು ಮಾಡೋಕೆ ಮುಂಚೆ ಯಾವ ವಿಷಯಗಳನ್ನ ಓದಬೇಕು ಅಂತ ಕೂಡ ನಾವು ನೋಡಬೇಕು. ಯಾಕಂದ್ರೆ ಆ ವಿಷಯಗಳಲ್ಲಿ ನಮಗೆ ಆಸಕ್ತಿ ಇರಬೇಕು. ಹಾಗಾಗಿ ಇಲ್ಲಿ ಓದೋ ವಿಷಯಗಳಂತಂದ್ರೆ ಅನಾಟಮಿ, ಫಿಸಿಯಾಲಜಿ, ಬಯೋಮೆಕ್ಯಾನಿಕ್ಸ್, ಚಲನಶಾಸ್ತ್ರ ಅಂದ್ರೆ ಕಿನೆಮ್ಯಾಟಿಕ್ಸ್, ಕ್ರೀಡಾ ತರಬೇತಿ ವಿಧಾನಗಳು, ಗಾಯಗಳ ನಿರ್ವಹಣೆ, ಪೌಷ್ಟಿಕಾಂಶ ವಿಜ್ಞಾನ, ಕ್ರೀಡೆಗಳ ನಿರ್ವಹಣೆ ಇತ್ಯಾದಿ. ಈ ಕೋರ್ಸ್ಗಳಲ್ಲಿ ತತ್ವಜ್ಞಾನ, ಪ್ರಾಯೋಗಿಕ ತರಬೇತಿ, ಲ್ಯಾಬ್ ವರ್ಕ್ ಮತ್ತು ಫೀಲ್ಡ್ ಅನಾಲಿಸಿಸ್ ಎಲ್ಲ ಒಳಗೊಂಡಿರುತ್ತೆ. ಈ ಕೋರ್ಸು ಎಲ್ಲ ಕಡೆ ಇಲ್ಲ, ಆದರೂ ಸಹ PES, ರೇವಾ, ಜೈನ್, ಗಾರ್ಡನ್, ಅಮಿಟಿ, ಲವ್ಲಿ, ಮಣಿಪಾಲ್ ಮುಂತಾದ ವಿಶ್ವವಿದ್ಯಾಲಯಗಳಲ್ಲಿ ಮಾಡ್ಬೋದು. ಈ ಕ್ಷೇತ್ರದಲ್ಲಿ ಯಶಸ್ಸಿಗೆ ಅಗತ್ಯವಾದ ಕೌಶಲಗಳಂದ್ರೆ ಮೊದಲನೇದು ಕ್ರೀಡೆಗಳಲ್ಲಿ ಆಸಕ್ತಿ ಇರಲೇಬೇಕು. ಜೊತೆಗೆ ವಿಶ್ಲೇಷಣಾ ಕೌಶಲ, ಅವಲೋಕನ, ತಂತ್ರಜ್ಞಾನದ ಬಳಕೆ, ಸಮಸ್ಯೆಗಳ ಪರಿಹಾರ, ಒಟ್ಟಾಗಿ ಕೆಲಸ ಮಾಡುವಿಕೆ ಅಂದ್ರೆ ಟೀಮ್ ವರ್ಕ್, ಉತ್ತಮ ಸಂವಹನ ಅಂದ್ರೆ ಕಮ್ಯುನಿಕೇಶನ್, ಸಹಾನುಭೂತಿ ಮುಂತಾದ ಕೌಶಲಗಳು ಅಗತ್ಯ. ಇಂದಿನ ಅತ್ಯಂತ ಸ್ಪರ್ಧಾತ್ಮಕ ಕ್ರೀಡಾ ಲೋಕದಲ್ಲಿ ಗೆಲುವು ಕೇವಲ ಶ್ರಮದ ಫಲ ಅಲ್ಲ, ಅದು ಕ್ರೀಡಾ ವಿಜ್ಞಾನ, ತಂತ್ರಗಳು ಮತ್ತು ನಿಯೋಜಿತ ತರಬೇತಿಯ ಸಮನ್ವಯದಿಂದ ಆಟಗಾರರ ಕಾರ್ಯಕ್ಷಮತೆಯನ್ನು ಗರಿಷ್ಠ ಮಟ್ಟಕ್ಕೆ ಹೊರತರುವ ಶಕ್ತಿಯಾಗಿದೆ. ತರಬೇತಿ ಅಂದ ತಕ್ಷಣ ಜ್ಞಾಪಕ ಬಂತು. ವಿಕೆಟ್ ಕೀಪರ್ ಟ್ರೈನಿಂಗ್ ಹೇಗೆ? ವಿಕೆಟ್ ಕೀಪರ್ನ ಕೆಲಸ ಕ್ರಿಕೆಟ್ ಅಲ್ಲಿ ಕೇವಲ ಕ್ಯಾಚ್ ಹಿಡಿಯೋದಷ್ಟೇ ಅಲ್ಲ, ಬಾಲ್ ತಡೆಯೋದಷ್ಟೇ ಅಲ್ಲ. ಅವನು ಒಂದು ಪಂದ್ಯದಲ್ಲಿ ಸಾವಿರಾರು ಬಾರಿ ಕುಳಿತು ಎದ್ದೇಳಬೇಕು. ಹಾಗಾಗಿ ದೈಹಿಕ ತರಬೇತಿಯನ್ನು ಹೇಗೆ ನೀಡ್ತಾರೆ ಅಂತಂದ್ರೆ ಕಾಲುಗಳ ಬಲಕ್ಕಾಗಿ ಸ್ಕ್ವಾಟ್ಸು, ಲಂಜಸ್, ಬಾಕ್ಸ್ ಜಂಪ್, ಮಿಂಚಿನ ವೇಗದ ಪ್ರತಿಕ್ರಿಯೆಗಾಗಿ ರಿಯಾಕ್ಷನ್ ಡ್ರಿಲ್ಸ್, ಕೈ ಮತ್ತು ಕಣ್ಣುಗಳ ಸಮನ್ವಯಕ್ಕಾಗಿ ಟೆನ್ನಿಸ್ ಬಾಲ್ ರಿಫ್ಲೆಕ್ಸ್ ಟ್ರೈನಿಂಗ್, ಬೆನ್ನಿನ ಫ್ಲೆಕ್ಸಿಬಿಲಿಟಿ ಹೆಚ್ಚಿಸೋಕೆ ಯೋಗ
ಮತ್ತು ಮೊಬಿಲಿಟಿ ಎಕ್ಸಸೈಸಸ್. ಇವೆಲ್ಲ ವಿಕೆಟ್ ಕೀಪರ್ಸ್ಗೆ ಮಾಡೋ ಟ್ರೈನಿಂಗ್. ಇಲ್ಲಿ ಆಸಕ್ತಿದಾಯಕ ವಿಷಯ ಅಂತಂದ್ರೆ, ಕೆಲವು ವಿಕೆಟ್ ಕೀಪರ್ಗಳಿಗೆ ಕಣ್ಣುಗಳ ಪ್ರತಿಕ್ರಿಯೆ ವೇಗ ಹೆಚ್ಚಿಸಲು ವಿವಿಧ ಬಣ್ಣದ ಬಾಲ್ಗಳನ್ನು ಬಳಸ್ತಾರೆ. ಕೋಚ್ ಯಾವ ಬಣ್ಣ ಹೇಳ್ತಾನೋ ಆ ಬಣ್ಣದ ಬಾಲ್ ಮಾತ್ರ ಹಿಡಿಬೇಕು. ಈಗ ವೇಗದ ಬೌಲರ್ಗಳ ಬಗ್ಗೆ ಮಾತನಾಡೋಣ. ಅವರ ದೇಹವೇ ಒಂದು ವಿಜ್ಞಾನದ ಪ್ರಯೋಗಾಲಯ ಅಂತ ಕೂಡ ಹೇಳ್ಬೋದು. ಉದಾಹರಣೆಗೆ ಫಾಸ್ಟ್ ಬೌಲರ್ ಪ್ರತಿ ಬಾಲ್ ಹಾಕಿದಾಗ ತನ್ನ ದೇಹದ ಮೇಲೆ ಅಪಾರವಾದ ಒತ್ತಡ ತರ್ತಾರೆ. ಹಾಗಾಗಿ ಅವರ ಜಿಮ್ ತರಬೇತಿ ಹೇಗಿರುತ್ತೆ ಅಂತಂದ್ರೆ, ಕಾಲುಗಳನ್ನು ಶಕ್ತಿದಾಯಕ ಮಾಡೋಕೆ ಡೆಡ್ ಲಿಫ್ಟ್ಸ್ ಮತ್ತು ಸ್ಕ್ವಾಟ್ಸ್, ಶೋಲ್ಡರ್ಸ್ ಮತ್ತು ಕೋರ್ ಮಸಲ್ಸ್ ಬಲಪಡಿಸೋಕೆ ಮೆಡಿಸಿನ್ ಬಾಲ್ ಥ್ರೋಸ್, ಸ್ಪ್ರಿಂಟ್ ಟ್ರೈನಿಂಗ್, ಎಕ್ಸ್ಪ್ಲೋಸಿವ್ ಪವರ್ ಡ್ರಿಲ್ಸ್ ಇವೆಲ್ಲವನ್ನ ಮಾಡ್ತಾರೆ. ಇಷ್ಟೆಲ್ಲ ಯಾಕೆ ಮಾಡಬೇಕು ಅಂತಂದ್ರೆ, ಒಬ್ಬ ವೇಗದ ಬೌಲರ್ ಬಾಲ್ನ ಥ್ರೋ ಮಾಡುವಾಗ ಅವನ ಕಾಲುಗಳ ಮೇಲೆ ತನ್ನ ದೇಹದ 7ರಿಂದ 8 ಪಟ್ಟು ಒತ್ತಡ ಬರುತ್ತೆ. ಆದ್ರಿಂದ ಸ್ಪೋರ್ಟ್ಸ್ ಸೈಂಟಿಸ್ಟ್ ಅವರು ಬೌಲಿಂಗ್ ಆಕ್ಷನ್ ಅನ್ನ ಸ್ಲೋ ಮೋಷನ್ ಕ್ಯಾಮ್ರಾಸ್ ಮೂಲಕ ಅಧ್ಯಯನ ಮಾಡಿ ವ್ಯಾಯಾಮ ಮತ್ತು ಫಿಟ್ನೆಸ್ ಇಂದ ಬೌಲಿಂಗ್ ಎಫಿಷಿಯನ್ಸಿನ ಹೇಗೆ ಉತ್ತಮಗೊಳಿಸ್ಬೋದು ಅಂತ ಸಲಹೆ ಕೊಡ್ತಾರೆ. ಇದಲ್ಲದೆ ಕ್ರಿಕೆಟಿಗರ ಮೆದುಳಿಗೂ ಸಹ ಟ್ರೈನಿಂಗ್ ಕೊಡಲಾಗುತ್ತೆ. ಇದೇ ರೀತಿ ಬ್ಯಾಟ್ಸ್ಮನ್ ಕವರ್ ಡ್ರೈವ್ ಅಥವಾ ಸ್ವೀಪ್ ಶಾಟ್ಸ್ ಹೊಡೆಯುವಾಗ ವ್ಯಾಯಾಮ ಮತ್ತು ಬಾಡಿ ಪೊಸಿಷನ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಇದೇ ರೀತಿ ಸ್ಪಿನ್ ಬೌಲರ್ಸ್ ಮತ್ತು ಫೀಲ್ಡರ್ಸ್ಗೂ ಟ್ರೈನಿಂಗ್ ನೀಡಲಾಗುತ್ತೆ. ಹೀಗೆ ಎಲ್ಲಾ ಕ್ರೀಡೆಗಳ ವಿವಿಧ ಪೊಸಿಷನ್ಗಳ ಆಟಗಾರರನ್ನ ತಯಾರು ಮಾಡಿ ಮೈದಾನಗಳಲ್ಲಿ ನಡೆಯುವ ಅನೇಕ ಚಮತ್ಕಾರಗಳ ಹಿಂದೆ ಇರೋದೇ ಸ್ಪೋರ್ಟ್ಸ್ ಸೈನ್ಸ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಇರೋ ಇಮೇಲ್ ಐಡಿಗೆ ಬರೀರಿ. ಹೀಗಾಗಿ ಕ್ರೀಡೆಗಳಲ್ಲಿ ಆಸಕ್ತಿ ಇರುವವರು ಆಟಗಾರರಾಗಿ ಮಾತ್ರವಲ್ಲದೆ ಕ್ರೀಡಾ ವಿಜ್ಞಾನ ಕ್ಷೇತ್ರದಲ್ಲಿಯೂ ಪರಿಣತಿ ಪಡೆದು ವೃತ್ತಿ ಜೀವನವನ್ನ ರೂಪಿಸಿಕೊಳ್ಬೋದು. ಇಂತಹ ಅನೇಕ ನೂತನ ಕೋರ್ಸ್ಗಳನ್ನ ಮತ್ತು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬಹುದು ಮತ್ತು ಯಾವುದೇ ವೃತ್ತಿ ಇರಲಿ ಅದರಲ್ಲಿ ಯಶಸ್ಸನ್ನು ಸಾಧಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹಲವಾರು ವಿಡಿಯೋಗಳಿವೆ ಈ ಚಾನಲಲ್ಲಿ. ನಿಮಗೆ ಸೂಕ್ತವಾದ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಖುದ್ದಾಗಿ ಭೇಟಿ ಆಗಬೇಕು ಅಂತಂದ್ರೆ ಇಮೇಲ್ ಮಾಡಿ. ಕೊನೆ ಮಾತು, ಕ್ರಿಕೆಟ್ ಮೈದಾನದಲ್ಲಿ ನಾವು ನೋಡೋದು ಕೇವಲ ಆಟ, ಆದರೆ ಅದರ ಹಿಂದೆ ಕೆಲಸ ಮಾಡ್ತಿರೋದು ಬಯಾಲಜಿ, ಫಿಸಿಕ್ಸ್, ಸೈಕಾಲಜಿ ಮತ್ತು ಸ್ಪೋರ್ಟ್ಸ್ ಸೈನ್ಸ್ನ ಅದ್ಭುತ ಜಗತ್ತು. ಈ ಅದ್ಭುತ ಜಗತ್ತಲ್ಲಿ ನೀವು ನಿಮ್ಮ ಭವಿಷ್ಯವನ್ನ ರೂಪಿಸ್ಕೋಬಹುದು. ವಿಶ್ ಯು ಆಲ್ ದ ಬೆಸ್ಟ್.